ಯೋಗ 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 ಯೋಗ. ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ, ಪೂಜ್ಯ ಗುರುಗಳೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಇಂದು ಜೂನ್ 21. ನಾವೆಲ್ಲರೂ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ. ಭಾರತ ದೇಶವು ಇಡೀ ಜಗತ್ತಿಗೆ ನೀಡಿದ ಅತ್ಯಮೂಲ್ಯವಾದ ಕೊಡುಗೆ ಎಂದರೆ ಅದು ಯೋಗ. ನಮ್ಮ ಪ್ರಾಚೀನ ಋಷಿಮುನಿಗಳು ನಮಗೆ ನೀಡಿದ ಈ ಅಮೂಲ್ಯ ವಿದ್ಯೆಯನ್ನು ಇಂದು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ಅಳವಡಿಸಿಕೊಂಡು ಉತ್ತಮ ಆರೋಗ್ಯವನ್ನು ಪಡೆಯುತ್ತಿದ್ದಾರೆ. ಯೋಗ ಎಂದರೆ ಕೇವಲ ದೈಹಿಕ ವ್ಯಾಯಾಮವಲ್ಲ, ಅದು ನಮ್ಮ ಮನಸ್ಸು, ದೇಹ ಮತ್ತು ಉಸಿರಾಟವನ್ನು ಒಗ್ಗೂಡಿಸುವ ಒಂದು ಅದ್ಭುತ ಕಲೆ. ಯೋಗಂ ಚಿತ್ತವೃತ್ತಿ ನಿರೋಧಂ ಅಂದರೆ ಮನಸ್ಸಿನ ಚಂಚಲತೆಯನ್ನು ತಡೆಯುವುದೇ ಯೋಗ. ವಿದ್ಯಾರ್ಥಿಗಳಾದ ನಮಗೆ ಇದು ಅತ್ಯಂತ ಅವಶ್ಯಕವಾಗಿದೆ. ವಿದ್ಯಾರ್ಥಿಗಳಿಗೆ ಯೋಗದಿಂದ ಆಗುವ ಪ್ರಮುಖ ಲಾಭಗಳು: ಏಕಾಗ್ರತೆಯ ಹೆಚ್ಚಳ. ಯೋಗವು ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಇದರಿಂದ ತರಗತಿಯಲ್ಲಿ ಪಾಠಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಓದಿನಲ್ಲಿ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗುತ್ತದೆ. ಒತ್ತಡ ನಿವಾರಣೆ. ಪರೀಕ್ಷೆ ಮತ್ತು ಓದಿನ ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನ ಮತ್ತು ಪ್ರಾಣಾಯಾಮ ಅತ್ಯಂತ ಸಹಕಾರಿಯಾಗಿದೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯ. ಗಂಟೆಗಟ್ಟಲೆ ಕುಳಿತು ಓದುವುದರಿಂದ ಬರುವ ಬೆನ್ನು ನೋವು ಮತ್ತು ಆಯಾಸವನ್ನು ಯೋಗಾಸನಗಳು ದೂರ ಮಾಡುತ್ತವೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಮ್ಮನ್ನು ಸದೃಢರಾಗಿ ಇಡುತ್ತವೆ. ಜ್ಞಾಪಕ ಶಕ್ತಿ. ನಿರಂತರ ಯೋಗಾಭ್ಯಾಸದಿಂದ ನಮ್ಮ ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತದೆ ಹಾಗೂ ಬುದ್ಧಿಶಕ್ತಿ ಚುರುಕಾಗುತ್ತದೆ. ಯೋಗ ಮಾಡಿ ರೋಗ ಓಡಿಸಿ ಎಂಬ ಮಾತಿದೆ. ಯೋಗವನ್ನು ಮಾಡುವವರ ಬಳಿ ಯಾವುದೇ ಕಾಯಿಲೆಗಳು ಸುಳಿಯುವುದಿಲ್ಲ. ಗೆಳೆಯರೇ, ಯೋಗವನ್ನು ಕೇವಲ ಇವತ್ತಿನ ದಿನದ ಆಚರಣೆಗೆ ಮಾತ್ರ ಸೀಮಿತಗೊಳಿಸುವುದು ಬೇಡ. ಇಂದಿನಿಂದಲೇ ನಾವು ಪ್ರತಿದಿನ ಕನಿಷ್ಠ 20ರಿಂದ 30 ನಿಮಿಷಗಳ ಕಾಲ ಯೋಗ ಮತ್ತು ಧ್ಯಾನ ಮಾಡುವುದನ್ನು ರೂಢಿಸಿಕೊಳ್ಳೋಣ. ಇದು ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುತ್ತದೆ. ಯೋಗವನ್ನು ನಮ್ಮ ದೈನಂದಿನ ಜೀವನದ ಒಂದು ಭಾಗವನ್ನಾಗಿ ಮಾಡಿಕೊಳ್ಳೋಣ ಎಂದು ಸಂಕಲ್ಪ ಮಾಡುತ್ತಾ, ನನಗೆ ಈ ಶುಭ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಸರ್ವೇ ಜನಾಂ ಸುಖಿನೋ ಭವಂತು. ಜೈ ಹಿಂದ್. ಧನ್ಯವಾದಗಳು. ಭಾಷಣ ಮಾಡುವ ವಿದ್ಯಾರ್ಥಿಗಳಿಗೆ ಕೆಲವು ಟಿಪ್ಸ್. ಭಾಷಣದ ಆರಂಭದಲ್ಲಿ ನಗು ಮುಖದಿಂದ ಎಲ್ಲರನ್ನೂ ವಂದಿಸಿ. ಯೋಗಂ ಚಿತ್ತವೃತ್ತಿ ನಿರೋಧಂ ಎಂಬ ಸಂಸ್ಕೃತ ಶ್ಲೋಕವನ್ನು ಹೇಳುವಾಗ ಸ್ಪಷ್ಟವಾಗಿ ಮತ್ತು ಸ್ವಲ್ಪ ನಿಧಾನವಾಗಿ ಉಚ್ಚರಿಸಿ. ಇದು ನಿಮ್ಮ ಭಾಷಣಕ್ಕೆ ಮೆರುಗು ನೀಡುತ್ತದೆ. ಭಾಷಣದುದ್ದಕ್ಕೂ ಆತ್ಮವಿಶ್ವಾಸದಿಂದಿರಿ ಮತ್ತು ಸಭಿಕರ ಕಣ್ಣಿಗೆ ಕಣ್ಣಿಟ್ಟು ಮಾತನಾಡಿ.